ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂದರೆ, ನಮ್ಮ ಸಂಘದ ಎಲ್ಲ ಮಹಿಳೆಯರು ಕೂಡ ಸೇರಿಕೊಂಡು ವುಮೆನ್ಸ್ ಡೇನ ಸೆಲೆಬ್ರೇಷನ್ನ ಮಾಡಿದ್ವಿ. ಸೊ ಅದರ ವಿಡಿಯೋ ಇದಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನೆಲ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವುಮೆನ್ಸ್ ಡೇ ಆಗಿ ತುಂಬ ದಿನವೇ ಆಗಿದೆ. ನಾವು ಕೂಡ ಲೇಟಾಗೇ ಸೆಲೆಬ್ರೇಷನ್ನ ಮಾಡಿದ್ವಿ. ತುಂಬ ಲೇಟಾಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ವುಮೆನ್ಸ್ ಡೇನ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಮನೆಯಲ್ಲಿ ಸೇರಿಕೊಂಡಿದ್ದು. ಯಾಕೆಂದರೆ ನಮ್ಮ ಅಮ್ಮನೇ ಸಂಘದ ಲೀಡರ್, ಪ್ರತಿನಿಧಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಮ್ಮನ ಮನೇಲಿ ಎಲ್ಲರೂ ಕೂಡ ಸೇರಿಕೊಂಡಿದ್ದೀವಿ. ಈಗ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತಂದರೆ, ಮೊದಲಿಗೆ ನಾವು ದೇವ್ರ ಪೂಜೆನ ಮಾಡಿದ್ವಿ. ಲಕ್ಷ್ಮೀ ಫೋಟೋನ ಇಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಲಕ್ಷ್ಮೀ ಫೋಟೋ ಎಲ್ಲ ಇಟ್ಟು ಅಲಂಕಾರ ಎಲ್ಲ ಮಾಡಿ, ಎಲೆ, ಅಡಿಕೆ, ಹೂವು, ಹಣ್ಣು ಮತ್ತು ಸ್ವೀಟ್ ಆಗ್ಬೋದು, ಪ್ರತಿಯೊಂದು ಇಟ್ಬಿಟ್ಟು ಪೂಜೆನ ಮಾಡಿದ್ದೀವಿ. ಈಗ ಎಲ್ಲರೂ ಕೂಡ ಬಂದು ಪೂಜೆನ ಮಾಡಿ ಎಲ್ಲ ಕೈ ಮುಗಿತಾ ಇದ್ದಾರೆ, ನೋಡ್ತಾ ಇರ್ಬೋದು. ಒಂದು ನೋಟಿಸ್ನ ಮಾಡಿದ್ರೆ ನೀವು ಎಲ್ಲರೂ ಕೂಡ ಒಂದೇ ಥರ ಸ್ಯಾರಿನ ಹಾಕ್ಕೊಂಡಿದ್ದೀವಿ, ನೋಡ್ತಾ ಇರ್ಬೋದು. ತುಂಬಾ ಎಲ್ಲರೂ ಕೂಡ ಒಂದೇ ಥರ ಸ್ಯಾರಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ಲರೂ ಕೂಡ. ತುಂಬ ಚೆನ್ನಾಗಿತ್ತು. ಹಾಗೇನೇ ಕೇಕ್ ತರಿಸಿದ್ವಿ, ಕೇಕ್ ಕೂಡ ಕಟ್ ಮಾಡಿದ್ವಿ. ಹಾಗೇನೇ ಎಲ್ಲ ಲೇಡೀಸ್ಗೂ ರ್ಯಾಂಪ್ ವಾಕ್ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ಶ್ರೀ ಶಾರದಾ ಮಹಿಳಾ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರಿಗೂ ಪ್ರತಿನಿಧಿಗಳಿಗೂ ವಂದನೆಗಳು. ನೀವೆಲ್ಲ ಇಲ್ಲಿ ಸೇರಿರೋದು ತುಂಬಾ ಸಂತೋಷ ಆಗ್ತಾ ಇದೆ ಈ ಮಹಿಳಾ ದಿನಾಚರಣೆ ಎಂದು. ಸೊ ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈಗ ಮಹಿಳಾ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರುಗಳಿಗೂ, ಪ್ರತಿನಿಧಿಗಳಿಗೂ, ಎಲ್ಲ ಮಹಿಳೆಯರಿಗೂ ನಮ್ಮ ಸಂಘದ ವತಿಯಿಂದ ಎಲ್ಲರಿಗೂ ನಮಸ್ಕಾರಗಳು. ನಾವು ಇಂದು ವಿಶ್ವ ಮಹಿಳಾ ದಿನಾಚರಣೆನ ನಾವು ತುಂಬಾ ಲೇಟಾಗಿ ಮಾಡ್ತಾ ಇದ್ದೀವಿ. ಆದ್ರೂ ಎಲ್ಲ ಮಹಿಳೆಯರು ಸೇರಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲ ಮಹಿಳೆಯರಿಗೂ ಏನಕ್ಕೆ ನಾವು ವಿಶ್ವ ಮಹಿಳಾ ದಿನಾಚರಣೆ ಆಚರಿಸ್ತೀವಿ ಅಂದರೆ, ಮಹಿಳೆಯರು ಏನು ನಾವು ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡಬೇಕು. ಮನೆಯಲ್ಲೂ ಅಷ್ಟೇ, ತಾಯಿ ಆಗಿರ್ಬೋದು, ಮಗಳಾಗಿರ್ಬೋದು, ಅತ್ತೆ ಆಗಿರ್ಬೋದು, ಪ್ರತಿಯೊಬ್ಬರನ್ನು ಗೌರವಿಸ್ಬೇಕು. ಹಾಗೂ ನಮ್ಮ ಹೆಣ್ಮಕ್ಳನ್ನ ಬೆಳೆಯೋಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು. ಇದನ್ನ ಮಾಡೋಕ್ಕೋಸ್ಕರ ವಿಶ್ವ ಮಹಿಳಾ ದಿನಾಚರಣೆನ ಆಚರಿಸ್ತಾರೆ. ಮತ್ತೆ ಹೆಣ್ಮಕ್ಳು ಏನೇನು ಸಾಧನೆ ಮಾಡೋರೆ ಅಂತ ಒಂದು ಗುರುತಿಸೋಕ್ಕೋಸ್ಕರ ವಿಶ್ವ ಮಹಿಳಾ ದಿನಾಚರಣೆನ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಸೂಪರ್ ಸೂಪರ್ ಸೂಪರ್. ನೆಕ್ಸ್ಟ್ ಬರ್ತಾರೆ. ನೆಕ್ಸ್ಟ್ ಪ್ರತಿನಿಧಿ ಲೀಲಾವತಿ ಅವರು ಒಂದೆರಡು ಮಾತಾಡ್ಲಿ. ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಶ್ರೀ ಶಾರದಾ ಮಹಿಳಾ ಸ್ವಸಹಾಯ ಸಂಘದ ಪ್ರತಿನಿಧಿ ಲೀಲಾವತಿ ಅವರು ನಮ್ಮನ್ನೆಲ್ಲ ಕುರಿತು ಒಂದೆರಡು ಮಾತುಗಳು. ಮೊದಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ಒಂದು ನಮಗೆ ವಿಶೇಷವಾದ ದಿನ ಅಂತ ಹೇಳ್ಬೋದು. ನಮ್ಮ ಈ ಶಾರದಾ ಸಂಘದ ವತಿಯಿಂದ ಇವತ್ತು ಮಹಿಳಾ ದಿನಾಚರಣೆನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾವು 8ನೇ ತಾರೀಕಿಗೆ ಮಾಡಬೇಕಾಗಿತ್ತು. ನಮ್ಮ ಶಾಸಕರಾದಂಥ SR ವಿಶ್ವನಾಥ್ ವಾಣಿ ಮೇಡಮ್ ಅವರು ಅಲ್ಲಿ ಮಹಿಳಾ ದಿನಾಚರಣೆ ಇಟ್ಕೊಂಡಿರೋ ಕಾರಣ ನಾವು ಅವತ್ತು ಮಾಡೋಕ್ಕಾಗಿಲ್ಲ. ಅದಕ್ಕೆ ಆ ಬದಲಿಗೆ ಇವತ್ತು ನಾವು ಮಾಡ್ತಾ ಇದ್ದೀವಿ. ಮಹಿಳಾ ದಿನಾಚರಣೆ ನಾವೇನಕ್ಕೆ ಮಾಡ್ತೀವಿ ಅಂತಂದರೆ, ಎಲ್ಲ ಮಹಿಳೆಯರು ಒಟ್ಟಿಗೆ ಕೂಡಿ ನಾವೆಲ್ಲ ಒಂದು ಆಚರಣೆಗೆ ಒಂದು ಹಬ್ಬದ ವಾತಾವರಣನ ನಾವು ಸೃಷ್ಟಿ ಮಾಡಬೇಕು. ಮತ್ತು ಹೆಣ್ಮಕ್ಳು ಎಲ್ಲ ಥರ ಸಾಧನೆ, ಇವಾಗ ಎಲ್ಲ ರಂಗದಲ್ಲೂ ಹೆಣ್ಮಕ್ಳು ಅವರೇ. ಯಾವುದು ಡ್ರೈವಿಂಗ್ ಫೀಲ್ಡ್ ಇರ್ಬೋದು, ಕೆಲಸ ಮಾಡೋದು, ಮತ್ತು ಪ್ಲೈನ್ ಓಡಿಸೋದ್ರಿಂದನೂ ಅಷ್ಟೇನೆ ಗಂಡು ಮಕ್ಳಿಗೆ ಸರಿ ಸಮವಾಗಿ ಈ ಹೆಣ್ಮಕ್ಳುಗಳು ನಾವಿದ್ದೀವಿ. ಅದಕ್ಕೆ ನಾವು ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ. ಒಂದು ಆಟ ಪಾಠದಲ್ಲಾಗ್ಬೋದು, ಒಂದು ಸ್ಪೋರ್ಟ್ಸಲ್ಲಿ ಆಗ್ಬೋದು, ಪ್ರತಿಯೊಂದರಲ್ಲೂ ನಾವು ಹೆಣ್ಮಕ್ಳು ಮುಂದೆ ಇದ್ದೀವಿ. ಇದೇ ಥರ ಸಾಧನೆ ಎಲ್ಲ ಕಡೆನೂ ಆಗಬೇಕು ಅಂತ ನಾವು ಕೇಳ್ಕೊಂತೀವಿ. ನಮ್ಮ ಗುಂಪಲ್ಲೂ ಅಷ್ಟೇ ಯಾರು ಏನೂ ಕಮ್ಮಿ ಇಲ್ಲ. ಒಬ್ರಿಗಿನ್ನ ಒಬ್ರು ಹೆಣ್ಮಕ್ಳು ಎಲ್ಲ ಒಂದೊಂದು ಥರ ಸಾಧನೆ ಮಾಡಿರೋರೇ. ಇವಾಗ ಮನೆಗೆ ಅವರೇ ಗೃಹಿಣಿ ಆಗಿ ಅವ್ರೆ ಅಂದರೆ, ಗೃಹಿಣಿ ಸಾಧನೆ ಮಾಡೋದು ಒಂದು ಸಾಧನೆನೇ. ಇಲ್ಲ ಯಾರೋ ಕೆಲಸಕ್ಕೆ ಹೋಗ್ತಾರೆ, ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಅದು ಒಂದು ಸಾಧನೆನೇ. ಪ್ರತಿಯೊಂದು ಗಂಡನ್ನ ಸರಿ ಸಮಾನ ಇವತ್ತು ದಿವಸ ಹೆಣ್ಣು ದುಡಿತಿದ್ದಾಳೆ. ಆದರೆ ಆ ಪ್ರಯುಕ್ತ ನಾವೇನು ಮಾಡ್ತಿದ್ದೀವಿ ಅಂದರೆ, ಎಲ್ಲ ಒಂದು ಕಡೆ ಸೇರಿ ಒಂದು ಹಬ್ಬದ ವಾತಾವರಣನ ಸೃಷ್ಟಿ ಮಾಡಿ ಇವತ್ತು ದಿವಸ ಮಹಿಳಾ ದಿನಾಚರಣೆನ ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ನಾರಿ ಶಕ್ತಿ ಅಂತ. ನಾವು ಮಹಿಳಾ ದಿನಾಚರಣೆ ಅಂದರೆ ಇನ್ನೊಂದು ಹೆಸರು ನಾರಿ ಶಕ್ತಿ. ಅಂದರೆ ನಮ್ಮದು ಹೆಣ್ಮಕ್ಳು ಶಕ್ತಿ. ಯಾವುದೇ ಒಂದು ದೇವ್ರು ತಗೊಳ್ಳಿ,
ಪಾರ್ವತಿ ತಗೊಳ್ಳಿ, ಲಕ್ಷ್ಮಿ ತಗೊಳ್ಳಿ, ಸರಸ್ವತಿ ತಗೊಳ್ಳಿ, ಎಲ್ಲ ದೇವ್ರುಗಳು ಅಷ್ಟೇನೆ. ಫಸ್ಟು ನಾವು ಹೆಣ್ಮಕ್ಳು ಮುಂದೆ ಇದ್ದೀವಿ ಅನ್ನೋದಕ್ಕೆ ತೋರಿಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲ ಒಂದು ಕಡೆ ಸೇರಿ ಅವ್ರು ಏನೇನೋ ಸಾಧನೆಗಳು ಮಾಡಿರೋ, ಸುಮಾರು ಸಾಧನೆ ಮಾಡಿರೋರಿಗೆಲ್ಲನೂ ನಾವು ಪ್ರಶಸ್ತಿ ಕೊಡೋದಾಗಲಿ, ಸನ್ಮಾನ ಮಾಡೋದಾಗಲಿ ಈ ಥರ ಮಾಡ್ತಾ ಇದ್ದೀವಿ. ನಮ್ಮ ಸಂಘದ ವತಿಯಿಂದನೂ ಅಷ್ಟೇ ನಾವು ಒಂದು ಅಂಗನವಾಡಿಗೆ ಹೋಗಿ ಒಂದು ಚಾಕ್ಲೇಟ್ ಹಂಚೋ ಮುಖಾಂತರ, ಇಲ್ಲ ಯಾವುದಾದ್ರೂ ಸ್ವಚ್ಛತಾ ಕಾರ್ಯಕ್ರಮ ಇದ್ದಾಗ ಪ್ರತಿಯೊಬ್ಬರು ನಮ್ಮ ಶ್ರೀಶಾರದ ಸಂಘದ ಮಹಿಳೆಯರು ಭಾಗವಹಿಸ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೋದು, ಶ್ರದ್ಧೆ ಭಕ್ತಿಯಿಂದ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಹಂಗಾಗಿ ಈ ದಿನ ನನಗೆ 2 ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಸಂಘದ ಎಲ್ಲ ಹೆಣ್ಮಕ್ಳಿಗೂ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಸರಿ ನಡೀರ ಅವ್ರನ್ನ ನೆಕ್ಸ್ಟ್ ಕರಿಬಾರ್ದು ಅಂತ ಇರ್ಬೇಕು. ಬರ ಇಬ್ಬಿಬ್ರು ಬಿಡ್ರ ನೋಡಿ, ಪ್ರತಿನಿಧಿ ಟು ಕುತ್ಕೊಂಡು ಚಪ್ಪಾಳೆ ತೆಗಿತಾ ಇದ್ದಾರೆ. ಏನು ಮಾತಾಡ್ಲಿಲ್ಲ, ಬರೀ ಚಪ್ಪಾಳೆ ತೆಗಿತಿದ್ದಾರೆ. ನೋಡ, ಅವ್ರಿಬ್ರು ಚೆನ್ನಾಗಿ ರೆಡಿ ಆಗ್ಬಿಟ್ಟವ್ರೆ. ನಮ್ ಪ್ರತಿನಿಧಿ ಫಸ್ಟ್ ಅವರೇ ಮಾತಾಡಿದಾರ, ನನ್ನ ಪರವಾಗಿ ಅವರೇ ಮಾತಾಡಿದ್ರು. ಇವಾಗ ನೀವು ಕ್ಯಾಟ್ ವಾಕ್ ಮಾಡಿ. ಕ್ಯಾಟ್ ಎಲ್ಲಿಂದ ತರ್ಲಿ ಇವಾಗ? ಕ್ಯಾಟ್ ಕಂಪ್ಲೇಂಟ್ ಮಾಡ್ತಾ ಇದ್ದೆ. ನಾನು ಕರಿತೀನಿ ಇವಾಗ. ಡಾಗ್ ವಾಕ್ ಮಾಡ್ತೀಯಾ? ಡಾಗ್ ಇಲ್ಲೇ ಇದೆ. ಇಲ್ಲಪ್ಪ. ಇಷ್ಟೇ. ಅಷ್ಟೇ. ಸಾಕು. ತಿರ್ಕೊಳ್ರಿ. ಅಷ್ಟೇನಾ?
ನಾವೆಲ್ಲ ಲೇಡೀಸ್ ಸೇರಿಕೊಂಡು ಯಾವ ರೀತಿಯಾಗಿ ವುಮೆನ್ಸ್ ಡೇನ ಸೆಲೆಬ್ರೇಷನ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಅವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಾಯಿತು ವುಮೆನ್ಸ್ ಡೇ. ನೋಡ್ಬೋದು ನೀವು ವಿಡಿಯೋದಲ್ಲೆನ್ನೇ ಎಷ್ಟು ಖುಷಿಯಾಗಿ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಅವತ್ತಿನ ದಿನ ದೊಡ್ಡದಾಗೇನು ನಾವು ಪ್ಲ್ಯಾನ್ ಮಾಡಿರಲಿಲ್ಲ, ತುಂಬ ಸಿಂಪಲಾಗಿ ಸೆಲೆಬ್ರೇಷನ್ನ ಪ್ಲ್ಯಾನ್ ಮಾಡಿದ್ವಿ. ಅದೇ ರೀತಿಯಾಗಿಯೇ ತುಂಬ ಚೆನ್ನಾಗಿ ಆಯಿತು. ಎಲ್ಲ ಲೇಡೀಸ್ಗಳು ಕೂಡ 4 o'clock ಅನ್ನಂಗೆ ಅವತ್ತಿನ ದಿನ ನಾವು ಸಂಜೆ ಸೇರಿಕೊಂಡಿದ್ವಿ. ಎಲ್ಲರೂ ಕೂಡ ಒಂದೇ ಥರ ಸ್ಯಾರಿನ ವೇರ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ. ಇದಾದಾದ್ಮೇಲೆ ನಾವು ದೇವ್ರ ಪೂಜೆನ ಇಟ್ಕೊಂಡಿದ್ವಿ, ಲಕ್ಷ್ಮೀ ಪೂಜೆನ ಮಾಡಿದ್ವಿ. ಅದಾದಮೇಲೆ ಕೇಕ್ ಕಟಿಂಗ್ ಮಾಡಿದ್ವಿ ಎಲ್ಲರೂ ಕೂಡ ಸೇರಿಕೊಂಡು. ಇದಾದಮೇಲೆ ವುಮೆನ್ಸ್ ಡೇ ಕುರಿತಾಗಿ ಕೆಲವರು ಮಾತಾಡಿದರು, ಅದು ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಯಾರೂ ಸ್ಕಿಪ್ ಮಾಡ್ದನೇ ನೋಡಿ. ಇದಾದಾದ್ಮೇಲೆ ಎಲ್ಲರೂ ಕೂಡ ಸೇರಿಕೊಂಡು ರ್ಯಾಂಪ್ ವಾಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ, ನಮ್ಮ ಸಂಘದಲ್ಲಂತೂ ಎಲ್ಲ ಏಜಿನ ಲೇಡೀಸ್ ಇದ್ದಾರೆ, ಆದರೂ ಕೂಡ ತುಂಬ ಸ್ಪೋರ್ಟಿವ್ ಆಗಿ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅವತ್ತಿನ ದಿನ ತುಂಬ ಖುಷಿಯಾಗಿ ಚೆನ್ನಾಗಾಯಿತು ವುಮೆನ್ಸ್ ಡೇ. ನೆಕ್ಸ್ಟ್ ವರ್ಷ ಅಂತೂ ಇನ್ನೂ ಚೆನ್ನಾಗಿ ಒಳ್ಳೆ ಪ್ಲ್ಯಾನ್ ಮಾಡಬೇಕು, ಗೇಮ್ಸು ಅದೆಲ್ಲನೂ ಕೂಡ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಇಷ್ಟೇ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ. ನಾವು ಜಾಸ್ತಿ ವೀಡಿಯೋಸ್ ಎಲ್ಲ ಏನೂ ನಾನು ಮಾಡ್ಕೊಡೋದಕ್ಕೆ ಹೋಗಲಿಲ್ಲ, ಸ್ವಲ್ಪ ವೀಡಿಯೋಸ್ನ ತೊಗೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು.